Hello everyone, I am Dr. Bhagirathi Halali. This is a programming in C class. So in the today's session, let us see the structured programming and modular programming languages. Programming languages ಅಂದ ತಕ್ಷಣನೇ ಯೂಸಲಿ ನಾನ್ ಕಂಪ್ಯೂಟರ್ ಬ್ಯಾಕ್ಗ್ರೌಂಡ್ ಅವರಿಗೆ ಪ್ರೋಗ್ರಾಮಿಂಗ್ ಅಂದರೆ ಏನು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂದರೆ ಏನು, ಲ್ಯಾಂಗ್ವೇಜ್ ಅಂದರೆ ನಾವು ಮಾತಾಡ್ತಿರೋಂಥ ಲ್ಯಾಂಗ್ವೇಜ್, ಆ ಥರದ್ದೆಲ್ಲ ಕ್ವಶನ್ಸ್ ಬರೋದು ಸಹಜ. ಎಸ್, ದ ಲ್ಯಾಂಗ್ವೇಜ್ ಇಟ್ಸೆಲ್ಫ್ ಹ್ಯಾಸ್ ಎ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ನೀವು ಇಂಗ್ಲೀಷ್ ಮಾತಾಡೋದಾಗಿರ್ಬೋದು ಅಥವಾ ಕನ್ನಡ ಮಾತಾಡೋದಾಗಿರ್ಬೋದು, ನೀವು ಯಾವುದೇ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕಾದ್ರೆ ನಿಮ್ಗೆ ಅದರದೇ ಆದಂಥ ಸಮ್ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸಿಮಿಲರ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗೂ ಅದರದೇ ಆದಂಥ ಸಮ್ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಲೈಕ್ ಕನ್ನಡ ಲ್ಯಾಂಗ್ವೇಜ್ಗೆ ನೀವು ಮಾತಾಡಬೇಕಾದ್ರೆ ಎವ್ರಿ ಸೆಂಟೆನ್ಸ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ಕರ್ತೃ ಕರ್ಮ ಕ್ರಿಯಾ ಆ ಥರ ಇರಬೇಕು ಅನ್ನೋದಿರುತ್ತೆ. ಇಂಗ್ಲೀಷಲ್ಲಿ ಅದೇ ಸಬ್ಜೆಕ್ಟ್ ವರ್ಬ್ ಮತ್ತು ಆಬ್ಜೆಕ್ಟ್ ಫಾರ್ಮಲ್ಲಿ ಸೆಂಟೆನ್ಸಸ್ ಫ್ರೇಮ್ ಆಗಿರಬೇಕು ಅಂತ ಇರುತ್ತೆ. ಸಿಮಿಲರ್ಲಿ ಪ್ರೋಗ್ರಾಮಿಂಗ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಿನೂ ಈಚ್ ಆ್ಯಂಡ್ ಎವ್ರಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಶುಡ್ ಬಿ ರಿಟರ್ನ್ ಇನ್ ದ ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಅಂತ ಇರುತ್ತೆ. ಸೊ ದ್ಯಾಟ್ ಈಸ್ ವಾಟ್ ವಿ ಆರ್ ಲರ್ನಿಂಗ್ as a subject, the programming languages. So among that, the first programming language or the most popular programming languages ಅಂತಾನೆ ಹೇಳ್ಬೋದು, ಅದನ್ನೇ ನಾವು ಪ್ರೋಗ್ರಾಮಿಂಗ್ ಇನ್ ಸಿ ಅಂತ. ಇವತ್ತಿನ ಕ್ಲಾಸಲ್ಲೇ ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಬೇಸಿಕ್ಸ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ದಟ್ ಈಸ್ ಬಿಫೋರ್ ಮೂವಿಂಗ್ ಟು ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನಿದೆ ಏನಿಲ್ಲ ಅಂತ ನೋಡೋಣ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸಿ ಅಬೌಟ್ ಇಂಟ್ರಡಕ್ಷನ್, that is a block diagram of a computer, modular programming and structured programming. ನಾನು ಇಲ್ಲಿ ಯಾಕೆ ನಿಮಗೆ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ತೋರಿಸ್ತಾ ಇದ್ದೇನೆ, ಇವನ್ ದೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬಂದ್ವಿ, ಬಟ್ ಯಾಕೆ ನಮ್ಮ ಬ್ಲಾಕ್ ಡಯಾಗ್ರಾಮ್, ಆ್ಯಸ್ ಯು ನೋ ಹೌ ಡಸ್ ದ ಕಂಪ್ಯೂಟರ್ ವರ್ಕ್ಸ್, ಯಾವ ಥರ ವರ್ಕ್ ಮಾಡುತ್ತೆ ಅಂತ. ಯಾವ ಥರ ವರ್ಕ್ ಮಾಡುತ್ತೆ? ಎಸ್, ಇಟ್ ಟೇಕ್ಸ್ ದ ಡೇಟಾ ಫ್ರಮ್ ದ ಯೂಸರ್ ಥ್ರೂ ದ ಇನ್ಪುಟ್ ಡಿವೈಸಸ್ and it takes to the primary memory, from the primary memory to the control unit, from the control unit it process, and if there any arithmetic and logical processing in the instructions, then it performs over here and then you get back the instructions to the control unit, and then it communicate back to the primary storage. If you want to store it for long term, then it goes to the secondary memory and then it displays the desired output on a screen. Okay, ಈ ಥರ ನಿಮ್ಮಿಂದ ಇನ್ಪುಟ್ ತಗೊಳುತ್ತೆ, ಅಲ್ಲಿಂದ ಶಾರ್ಟ್ ಮೆಮ್ರಿಗೆ ಹೋಗುತ್ತೆ, ಶಾರ್ಟ್ ಮೆಮ್ರಿಲಿಂದ ದಟ್ ಈಸ್ ಅ ಪ್ರೈಮರಿ ಮೆಮ್ರಿ ಅಂತ ಹೇಳ್ತೀವಿ, ಪ್ರೈಮರಿ ಮೆಮರಿ ರ್ಯಾಮ್ ಅಂತ ಹೇಳ್ತೀವಿ, ಅಲ್ಲಿಂದ ಇನ್ಫಾರ್ಮೇಷನನ್ನು ಡೈರೆಕ್ಟ್ಲಿ ಪ್ರೊಸೆಸ್ ಮಾಡೋದಾದರೆ ಇಟ್ ವೋಂಟ್ ಗೋ ಫಾರ್ ದ ಸ್ಟೋರೇಜ್. ಇಲ್ಲ ಸ್ಟೋರ್ ಆಗಿರೋಂಥ ಇನ್ಫಾರ್ಮೇಷನ್ ಯಾವುದೇ ಬೇಕಿತ್ತು ಅನ್ನೋದಾದರೆ ಅಲ್ಲಿಂದ ರಿಟ್ರೀವ್ ಮಾಡಿಕೊಂಡು ಕಂಟ್ರೋಲ್ ಯೂನಿಟಿಗೆ ಹೋಗುತ್ತೆ. ಕಂಟ್ರೋಲ್ ಯೂನಿಟಲ್ಲಿ ಬೋತ್ ಡೇಟಾ ಆಸ್ ವೆಲ್ ಆಸ್ ಕಂಟ್ರೋಲ್ ಫ್ಲೋ ಎರಡೂ ಫ್ಲೋ ಆಗುತ್ತೆ. ಸೊ ಕಂಟ್ರೋಲ್ ಯೂನಿಟಲ್ಲಿ ಪ್ರೊಸೆಸ್ ಆಗ್ತಾ ಇರುತ್ತೆ. ಪ್ರೊಸೆಸ್ ಆಗಬೇಕಾದ್ರೆ ದ ಸಪೋರ್ಟ್ಸ್ ಫ್ರಮ್ ದ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಬೇಕು. ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪ್ರೇಷನ್ಸ್ ಇದೆ ಇನ್ಸ್ಟ್ರಕ್ಷನ್ಸಲ್ಲಿ ಅನ್ನೋದಾದರೆ ಇಟ್ ಟೇಕ್ಸ್ ದ್ಯಾಟ್ ಆ್ಯಂಡ್ ದೆನ್ ಇಟ್ ಕಮ್ ಬ್ಯಾಕ್ಸ್ ಟು ದಿ ಪ್ರೈಮರಿ ಮೆಮರಿ. ಅದನ್ನು ನೀವು ಸ್ಟೋರ್ ಮಾಡೋದಾದ್ರೆ ರಿಸಲ್ಟ್ಸ್ ಇಟ್ ಸ್ಟೋರ್ಸ್ ಇನ್ ಸೆಕೆಂಡರಿ ಸ್ಟೋರೇಜ್, ಇಲ್ಲ ಅಂದರೆ ನಿಮ್ಮದು ಔಟ್ಪುಟ್ಟನ್ನು ಡಿಸ್ಪ್ಲೇ ಮಾಡುತ್ತೆ. ಇಷ್ಟು ಆಗಬೇಕಾದ್ರೆ ಎನಿ ಆಫ್ ದಿ ಮೀಡಿಯಮ್ ಯು ನೀಡ್, ಯಾವುದೋ ಒಂದು ಅಪ್ಲಿಕೇಶನಲ್ಲಿ ನೀವು ಮಾಡ್ತಾ ಇರ್ತೀರ. ಫಾರ್ ಎಕ್ಸಾಂಪಲ್ A+B ಮಾಡಬೇಕು ಅಂದಾಗ ಒಬ್ಬರು ಡೈರೆಕ್ಟಾಗಿ ಮಾಡ್ತೀರಾ, ಇನ್ನೊಬ್ಬರು ಎಕ್ಸೆಲ್ ಸೀಟಲ್ಲಿ ಮಾಡ್ತೀರಾ. ಸೊ ಎಕ್ಸೆಲಲ್ಲಿ ಮಾಡ್ತೀರಾ, ದಟ್ ಈಸ್ ವಾಟ್ ಅಪ್ಲಿಕೇಶನ್. ಹಾಗಿದ್ರೆ ಈ ಅಪ್ಲಿಕೇಶನ್ ಹೆಂಗೆ ಬಂತು, ಅಪ್ಲಿಕೇಶನ್ ಯಾರು ಬರೆದ್ರು, ಹೌ ಇಟ್ ಇಸ್, ಹೂ ಕ್ರಿಯೇಟೆಡ್ ದಿಸ್ ಅಪ್ಲಿಕೇಶನ್, ಅದು ಹೆಂಗೆ ಕ್ರಿಯೇಟ್ ಮಾಡೋದ್ರು. ಎನಿ ಆಫ್ ದಿ ಅಪ್ಲಿಕೇಶನ್ಸ್ ಇಫ್ ಯು ಆರ್ ಕ್ರಿಯೇಟಿಂಗ್ ದೆನ್ ಯು ನೀಡ್ ಸಮ್ ಆಫ್ ದಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಹಾಗೇನೆ ದ ಟೂಲ್ಸ್ ನಿಮಗೆ ಬೇಕು, ಆ ಟೂಲ್ಸನ್ನೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸು. ಈಗ ಯಾವುದೇ ಒಂದು ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಅದಕ್ಕೆ ಸೊಲ್ಯೂಷನ್ ಬರಿಬೇಕು ಅಂದಾಗ ಅದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆಗಿರುತ್ತೆ. ಆ ಸೊಲ್ಯೂಷನನ್ನು ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಬರಿತೀರಾ. ಸೊ ದಟ್ ಈಸ್ ವಾಟ್ ಪ್ರೋಗ್ರಾಮ್ ಅಂತ ಕರಿತೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ ಎಡಿಷನ್ ಆಫ್ 2 ನಂಬರ್ ಅನ್ನೋದು ನಮ್ಮದು ಪ್ರಾಬ್ಲಮ್ ಆದರೆ ಅದನ್ನು ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೀವು ಸ್ಟೆಪ್ಸ್ ಬರಿತೀರ, ಅದು ಅಲ್ಗೋರಿದಮ್ ಅಂತ ಹೇಳ್ತೀವಿ. ಅದನ್ನೇ ನೀವು ಇಂಪ್ಲಿಮೆಂಟೇಷನ್ ಮಾಡಿದರೆ ಐದರ್ ಆಫ್ ಯೂಸಿಂಗ್ ಎನಿ ಆಫ್ ದಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಸಿ ಇರ್ಬೋದು ಅಥವಾ C++ ಇರ್ಬೋದು ಅಥವಾ ಜಾವಾ ಇರ್ಬೋದು, ಯಾವುದೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸಲ್ಲಿ ಬರುತ್ತೆ, ಅದನ್ನು ನಾವು ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಹಾಗೆ ಸೆಟ್ ಆಫ್ ಪ್ರೋಗ್ರಾಮ್ಸ್, ಮೆನಿ ಆಫ್ ದಿ ಟಾಸ್ಕ್ ನಿಮ್ಮ ಪ್ರೋಗ್ರಾಮ್ಸ್ ಮಾಡ್ತಾ ಇದೆ, ಎಲ್ಲನೂ ನೀವು ಒಂದು ಕಡೆ ಇಕ್ಕಟ್ಟಾಗಿ ಇಟ್ಟಿದ್ದೀರಾ ಅನ್ನೋದಾದರೆ ಸೊ ಅದನ್ನು ನಾವೇನಂತ ಕರಿತೀವಿ, ಸಾಫ್ಟ್ವೇರ್. ಈ ಸಾಫ್ಟ್ವೇರ್ ಅಂತ ಬಂದಾಗ
ಈ ಮಾಡ್ಯುಲರ್ ಪ್ರೋಗ್ರಾಮಿಂಗ್ ನಾನೇನು ಇವತ್ತಿನ ಕ್ಲಾಸಿಗೆ ಡಿಸ್ಕಸ್ ಮಾಡ್ಬೇಕಂತಿದ್ದೀನ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಂದರೆ ನೀವು ಎನಿ ಸಾಫ್ಟ್ವೇರ್ ಅಥವಾ ಏನೇ ವರ್ಕ್ ಮಾಡಬೇಕಾದ್ರೆ, ಏನೇ ಟಾಸ್ಕ್ ಮಾಡಬೇಕಾದ್ರೆ ನೀವು ಅಟ್ ಎ ಟೈಮ್ ಟಾಸ್ಕನ್ನು ತುಂಬ ಜನಕ್ಕೆ ಡಿವೈಡ್ ಮಾಡಿಕೊಟ್ಟು ಆ ಟಾಸ್ಕನ್ನು ನೀವು ಮಾಡ್ತಾ ಇದ್ದರೆ ಫಾಸ್ಟ್ ಆಗುತ್ತೆ. ಇಲ್ಲ ನೀವು ಟಾಸ್ಕ್ ಒಬ್ಬರೇ ಮಾಡ್ತೀನಿ, ಒಂದಾದ್ಮೇಲೆ ಒಂದು ಮಾಡ್ತೀನಿ, ನನ್ನ ಹತ್ರ 10 ಕಂಪ್ಯೂಟರ್ ಇದ್ರೂ ನಾನು ಒಂದೇ ಕಂಪ್ಯೂಟ್ರಲ್ಲೇ ಮಾಡ್ತೀನಿ ಅನ್ನೋದಾದರೆ ಇಟ್ ಟೇಕ್ಸ್ ಟು ಮಚ್ ಆಫ್ ಟೈಮ್. ಅದೇ ದಟ್ ಈಸ್ ವಾಟ್ ದ ಅಡ್ವಾಂಟೇಜ್ ಆಫ್ ಅ ಮಾಡ್ಯುಲರ್ ಪ್ರೋಗ್ರಾಮಿಂಗ್. ಮಾಡ್ಯುಲರ್ ಪ್ರೋಗ್ರಾಮಿಂಗ್ದು ಅದೇ ಒಂದು ಅಡ್ವಾಂಟೇಜ್ ಇದೆ. ಸೊ ಏನೇನು ಟಾಸ್ಕ್ ಮಾಡುತ್ತೆ ಕಂಪ್ಯೂಟರು? ಸೊ ದಿಸ್ ಇಸ್ ಅಂದರೆ, ಸೊ ದ ಆಪರೇಷನ್ಸ್ ಆಫ್ ಕಂಪ್ಯೂಟರ್ ಇನ್ಪುಟ್ಟಿಂಗ್ ಇರುತ್ತೆ, ಸ್ಟೋರಿಂಗ್, ಪ್ರೊಸೆಸಿಂಗ್, ಔಟ್ಪುಟ್ಟಿಂಗ್ ಆ್ಯಂಡ್ ಕಂಟ್ರೋಲ್. ದಿಸ್ ಯು ನೋ ಆಸ್ ವೆಲ್. ಓಕೆ, ಸೊ ದೆನ್ ಸಿಮಿಲರ್ಲಿ ಮಾಡ್ಯುಲರ್ ಪ್ರೋಗ್ರಾಮಿಂಗ್ನ ಹೇಳ್ದಂಗೆ ಈಗ ನಿಮ್ಮ ಹತ್ರ ಒಂದು ಟಾಸ್ಕ್ ಇದೆ. ಆ ಟಾಸ್ಕನ್ನು ನೀವು 4 ಜನದ ಕಡೆ ಡಿವೈಡ್ ಮಾಡಿಕೊಡ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಮ್ಯಾರೇಜ್ ಓನ್ಲಿ ಅಂದ್ಕೊಡ್ರಿ, ನಿಮ್ಮದೇ ಮ್ಯಾರೇಜ್ ಟಾಸ್ಕ್ ಅನ್ನೋದು ಇದೆ. ಇಟ್ಸ್ ಅ ಪ್ರಾಬ್ಲಮ್. ಮ್ಯಾರೇಜ್ ಅನ್ನೋದು ಒಂದು ಪ್ರಾಬ್ಲಮ್. ಸೊ ಅದರಲ್ಲಿ ಏನೇನು ಟಾಸ್ಕ್ ಬರುತ್ತೆ? ಫಾರ್ ಎಕ್ಸಾಂಪಲ್ ಹಳದಿ ಬರುತ್ತೆ, ಸಂಗೀತ, ಆ್ಯಂಡ್ ದೆನ್ ಓಕೆ ಒಬ್ಬರು ಊಟದೆಲ್ಲ ನೋಡ್ಕೋಬೇಕು, ಛತ್ರದ ನೋಡ್ಕೋಬೇಕು. ಸೊ 4-5 ಟಾಸ್ಕು. ಸೊ ಒಬ್ಬೊಬ್ಬರು ನಿಮ್ಮ ಮನೆಯಲ್ಲಿ ಒಂದೊಂದು ಟಾಸ್ಕನ್ನು ಒಪ್ಸ್ಕೊತಾರೆ. ದೆನ್ ದೇ ಆರ್ ದ ಫಂಕ್ಷನ್ಸ್. Okay, we will divide a particular task in a subdivisions. Each division is called as a functions. ಅದಕ್ಕನ್ನ ನಾವು ಒಂದೊಂದು ಫಂಕ್ಷನ್ಸ್ ಅಂತ ಕರಿತೀವಿ. ದಟ್ ಈಸ್ ನಥಿಂಗ್ ಬಟ್ ದ ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅಂತ. ಅದನ್ನು ನಾವು ಪ್ರೊಸೆಸ್ ಆಫ್ ಮಾಡ್ಯುಲಿಂಗ್ ಅಂತ ಕರಿತೀವಿ. ಯಾಕೆ ಇದಿರಬೇಕು ಅನ್ನೋದನ್ನು ನಾನು ಹೇಳ್ತೀನಿ ನಿಮಗೆ ಎಕ್ಸಾಂಪಲ್ಲು. ಈಗ ಅದೇ ಹೇಳಿದೆ, ಈ ಮ್ಯಾರೇಜಲ್ಲಿ ನೀವು ಒಬ್ಬರೇ ಎಲ್ಲ ಮಾಡ್ತೀನಿ ಅನ್ನೋದಾದರೆ ಇಟ್ಸ್ ಇಂಪಾಸಿಬಲ್, ಹೈಲಿ ಇಂಪಾಸಿಬಲ್, ಬಿಕಾಸ್ ಸಮ್ ಆಫ್ ದಿ ಟಾಸ್ಕ್ ಹ್ಯಾಸ್ ಟು ಬಿ ರನ್ ಪ್ಯಾರಲಲಿ ಆಲ್ಸೋ, ಸೈಮಲ್ಟೇನಿಯಸ್ಲಿ ನಡಿಬೇಕಾಗ್ತಿರುತ್ತೆ. ಸೊ ಆವಾಗ ನೀವು ಎಲ್ಲ ಒಬ್ಬರೇ ಮಾಡ್ತೀನಿ ಅಂತ ಅನ್ನೋದಾದರೆ ಯು ಕ್ಯಾನ್ ಮ್ಯಾನೇಜ್ ಇಟ್ಸ್ ಇನ್ ಅ ಪ್ರಾಪರ್ ವೇ ಆ್ಯಂಡ್ ದ ಟೈಮ್ ಸೇವಿಂಗ್ ಆಲ್ಸೋ, ಆ್ಯಂಡ್ ಆಲ್ಸೋ ಸಿಸ್ಟಮೆಟಿಕಲಿ ರನ್ ಆಗಬೇಕು, ಎಫಿಷಿಯೆಂಟ್ ವರ್ಕ್ ಆಗಬೇಕು ಅನ್ನೋದಾದರೆ ವಿ ಹ್ಯಾವ್ ಟು ಮೇಕ್ ಇಟ್ ಇನ್ ಅ ಮಾಡ್ಯೂಲ್ಸ್. ಸಿಮಿಲರ್ಲಿ ನೀವು ಒಂದು ಸಾಫ್ಟ್ವೇರ್ ಮಾಡ್ತಿದ್ದೀರಾ ಅಂದರೆ ಆ ಸಾಫ್ಟ್ವೇರ್ದನ್ನು ಇಷ್ಟು ಮಾಡ್ಯೂಲ್ಸ್ ಅಂತ ಮಾಡ್ಕೋಬೇಕು. ಯಾಕೆ ನೀವು ಮಾಡ್ಯೂಲ್ಸ್ ಅಂತ ಮಾಡ್ಕೋಬೇಕು ಅಂದರೆ ಇಂಡಿವಿಜುವಲ್ ಆಗಿ ಆ ಮಾಡ್ಯೂಲ್ಸನ್ನು ರನ್ ಮಾಡೋದು ಈಸಿ ಆಗುತ್ತೆ, ಡಿಬಗ್ ಮಾಡೋದು ಈಸಿ ಆಗುತ್ತೆ, ಎರರ್ ಫೈಂಡ್ ಔಟ್ ಮಾಡೋದು ಈಸಿ ಆಗುತ್ತೆ. ಲೈಕ್ ಡಿಬಗ್ ಅಂದ್ರೆ ಎರರ್ ಫೈಂಡ್ ಔಟ್ ಮಾಡೋದು, ಅದು ಈಸಿ ಆಗುತ್ತೆ. ಯಾವ ಮಾಡ್ಯೂಲಲ್ಲಿ ಎರರ್ ಇದೆ ಅನ್ನೋದು ಈಸಿ ಆಗುತ್ತೆ. ಆ್ಯಂಡ್ ದೆನ್ ಎನಿ ಚೇಂಜಸ್ ಇಫ್ ಯು ವಾಂಟ್ ಟು ಮೇಕ್ ಇಟ್, ಏನೇ ಚೇಂಜಸ್ ಮಾಡ್ಕೋಬೇಕು ಅನ್ನೋದಾದ್ರೂ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್, ವೆರಿ ಈಸಿ. So that's the modular programming. The modular programming is the process of subdividing a computer program into separate subprograms. As I said, small programs ಅನ್ನಾಗಿ ಡಿವೈಡ್ ಮಾಡ್ತೀರಾ. ಈಗ ಒಂದು ಸಾಫ್ಟ್ವೇರ್ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮದು ಸ್ಟೂಡೆಂಟ್ ಪೋರ್ಟಲ್ ಇದೆ ಅಂದ್ಕೊಳ್ಳಿ. ಆ ಸ್ಟೂಡೆಂಟ್ ಪೋರ್ಟಲ್ ಅನ್ನೋದು ಒಂದು ಬಿಗ್ಗೆಸ್ಟ್ ಪ್ರೋಗ್ರಾಮ್. ಅದರಲ್ಲಿ ರಿಸಲ್ಟ್ ಅನಾಲಿಸಿಸು, IA, ಯುವರ್ ಫೀಸ್ ಡೀಟೇಲ್ಸ್, ಪರ್ಸನಲ್ ಡೀಟೇಲ್ಸು, ದೀಸ್ ಆರ್ ದ ಸಬ್ ಮಾಡ್ಯೂಲ್ಸ್. 4 ಮಾಡ್ಯೂಲ್ಸ್ ಆರ್ ದೇರ್. ಅವಕ್ಕೆ ನಾವೇನಂತ ಕರಿತೀವಿ? ಸಬ್ ಪ್ರೋಗ್ರಾಮ್ಸ್. ಯಾಕೆ ಹಂಗೆ ಮಾಡಬೇಕು ಅನ್ನೋದಾದರೆ, ಆಸ್ ಐ ಸೆಡ್, ಈಸಿ ಆಕ್ಸೆಸಿಂಗ್, ಈಸಿ ಡಿಬಗ್ಗಿಂಗ್, ಈಸಿ ಮೇಂಟೆನೆನ್ಸ್, ಆ್ಯಂಡ್ ಅಕ್ಯುರೇಟ್ಲಿ ಇಟ್ ವರ್ಕ್ಸ್, ಎಫಿಷಿಯೆಂಟ್ಲಿ ಇಟ್ ವರ್ಕ್ಸ್, ಟೈಮ್ ಸೇವಿಂಗ್ ಆಗುತ್ತೆ. ಸೊ ದ್ಯಾಟ್ಸ್ ವೈ ವಿ ಮೇಕ್ ಇಟ್ ಆಸ್ ಅ ಮಾಡ್ಯುಲರ್ ಪ್ರೋಗ್ರಾಮಿಂಗ್. Module is a separate software component. It can often to be used for a variety of the applications and function with the other component of the system. ಇನ್ನೊಂದು ಏನು ಅಡ್ವಾಂಟೇಜ್ ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅಂದರೆ, ಈಗ ರಿಸಲ್ಟ್, ಓಕೆ, ರಿಸಲ್ಟ್ ಅನ್ನೋದು BA ಸ್ಟೂಡೆಂಟ್ಗೆ, BCom ಸ್ಟೂಡೆಂಟ್ಗೆ, BBA ಸ್ಟೂಡೆಂಟು, PG ಸ್ಟೂಡೆಂಟು, UG ಸ್ಟೂಡೆಂಟ್ ಎಲ್ಲರಿಗೂ ಇರುವಂತಹ ಒಂದು ಕಾಮನ್ ಪ್ರೋಸೆಸ್. ಓಕೆ, ಆಲ್ ಸ್ಟೂಡೆಂಟ್ಸ್ ಹ್ಯಾಸ್ ಟು ಗೋ ವಿತ್ ದ ಕಾಮನ್ ಪ್ರೋಸೆಸ್. ಆಮೇಲೆ ಪ್ರಾಜೆಕ್ಟ್ ಅನ್ನೋದು ಸಮ್ ಕಾಮನ್ ಪ್ರೋಸೆಸ್. ಇದನ್ನು ನಾವು ಒಂದು ಮಾಡ್ಯೂಲ್ ಅಂತ ಮಾಡಿಟ್ಕೊಂಡ್ರೆ ಅದನ್ನು ನಾವು ಎಲ್ಲ ಸ್ಟೂಡೆಂಟ್ಸ್ಗೂ ಆ ಮಾಡ್ಯೂಲನ್ನು ಎಲ್ಲ ಸ್ಟೂಡೆಂಟ್ ಪ್ರೊಫೈಲಲ್ಲೂ ಕಾಲ್ ಮಾಡ್ಬೋದು. ಸೊ ದಟ್ ಈಸ್ ವಾಟ್ ದ ಇಂಪಾರ್ಟೆನ್ಸ್. ಅಂದರೆ ಸೇಮ್ ಸೆಟ್ ಆಫ್ ಕೋಡನ್ನು ನೀವು ರಿಪೀಟೆಡ್ಲಿ ಯೂಸ್ ಮಾಡ್ಕೋಬೋದು, ರೀಯೂಸ್ ಮಾಡ್ಕೋಬೋದು. ಅದನ್ನು ನಾವು ಅಡ್ವಾಂಟೇಜ್ ಆಫ್ ಅ ಮಾಡ್ಯೂಲ್ ಅಂತ ಕರಿತೀವಿ. ಈಚ್ ಸಬ್ ಮಾಡ್ಯೂಲ್ ಕಂಟೈನ್ ಸಮಥಿಂಗ್ ನೆಸೆಸರಿ ಟು ಎಕ್ಸಿಕ್ಯೂಟ್ ಓನ್ಲಿ ಒನ್ ಆಸ್ಪೆಕ್ಟ್ ಆಫ್ ದ ಡಿಸೈರ್ಡ್ ಫಂಕ್ಷನಾಲಿಟಿ. ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಒಂದು ಮಾಡ್ಯೂಲ್ ಅಂದರೆ ಅದು ಒಂದು ಡಿಸೈರ್ಡ್ ಫಂಕ್ಷನಾಲಿಟಿ ಮಾಡ್ತಾ ಇರಬೇಕು. ಲೈಕ್ ಒಂದೇ ಫಂಕ್ಷನಾಲಿಟಿ ಅದರಲ್ಲಿ ಆಗ್ತಾ ಇರಬೇಕು. ಈಗ ನಾನು 2-3 ಸೇರಿಸಿ ಮಾಡ್ತೀನಿ ಅನ್ನೋದಾದರೆ, ಸೊ ಅದರಲ್ಲಿ ಮತ್ತೆ ಸಬ್ ಮಾಡ್ಯೂಲನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು ಅಂತಂದರೆ ಅದೇ ಮಾಡ್ಯೂಲಲ್ಲಿ ಆ ಮಾಡ್ಯೂಲ್ ಏನಿದೆಯಲ್ಲ, ಫಾರ್ ಎಕ್ಸಾಂಪಲ್ ನೀವು ಒಂದು ಬೇಸಿಕ್ ಶೇಪ್ಸ್ ಡಿಸ್ಪ್ಲೇ ಮಾಡುವಂಥ ಒಂದು ಪ್ರಾಜೆಕ್ಟ್ ತೊಗೊಂಡಿದ್ದೀರ. ಸರ್ಕಲ್ಲು,
ಲೈನ್, ರೆಕ್ಟ್ಯಾಂಗಲ್, ಈ ಥರದ್ದು ಶೇಪ್ಸ್ ಎಲ್ಲ ಡಿಸ್ಪ್ಲೇ ಮಾಡ್ತೀವಿ. ಡಿಸ್ಪ್ಲೇ ಅನ್ನೋದು ಒಂದೇ ಮಾಡ್ಯೂಲು, ಐದರ್ ಇಟ್ ಈಸ್ ಆಫ್ ಅ ಸರ್ಕಲ್ ಆರ್ ಇಟ್ ಈಸ್ ಆಫ್ ಅ ರೆಕ್ಟ್ಯಾಂಗಲ್ ಆರ್ ಇಟ್ ಈಸ್ ಆಫ್ ಅ ಸ್ಕ್ವೇರ್ ಅನ್ನೋದು ಆ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಏನಾಗುತ್ತೆ ಡಿಸ್ಪ್ಲೇ ಮಾಡ್ತಾ ಇರುತ್ತೆ. ಸೊ ಅದನ್ನು ನಾವು ಮಾಡ್ಯೂಲ್ಸ್ ಅಂತ ಕರಿತೀವಿ. ಈಚ್ ಮಾಡ್ಯೂಲ್ ಏನಿದೆ ಅದು ಒಂದು ಪರ್ಟಿಕ್ಯುಲರ್ ಟಾಸ್ಕನ್ನು ಡಿಸ್ಪ್ಲೇ ಮಾಡ್ತಾ ಇರಬೇಕು. ದ ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಎಂಪಸೈಸಸ್ ಆನ್ ದ breaking of a large program into small programs to increase the maintainability and readability of the code and to make the program handy to make any changes in future or to correct any errors. ನಾನು ಆಲ್ರೆಡಿ ಹೇಳ್ದಂಗೆ ನಾವು ಏನಕ್ಕೋಸ್ಕರ ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಮಾಡಬೇಕು ಅನ್ನೋದಾದ್ರೆ ಈಸಿ ಮೇಂಟೆನೆನ್ಸ್ ಆಗುತ್ತೆ. ಯಾಕಂದರೆ ಈಗ ನೋಡ್ರಿ, ನೀವು 100 ಲೈನ್ಸ್ ಆಫ್ ಕೋಡ್ ಚೆಕ್ ಮಾಡೋದ್ರಲ್ಲಿ 10 ಮಾಡೆಲ್ಸ್ ಇದಾವೆ ಅಂದರೆ 10 ಲೈನದು. ಆ 10 ಲೈನಲ್ಲಿ ನೀವು ಚೆಕ್ ಮಾಡೋದು ಈಸಿ ಆಗುತ್ತೆ. ಇಂತಲ್ಲೇ ಎರರ್ ಇದೆ ಅಂತ ಫೈಂಡ್ ಔಟ್ ಮಾಡೋದು ಈಸಿ ಆಗುತ್ತೆ. ನೀವು ಎಲ್ಲ 100 ಲೈನ್ಸಲ್ಲೂ ಚೆಕ್ ಮಾಡಬೇಕು ಅಂದಾಗ ಇಟ್ಸ್ ಡಿಫಿಕಲ್ಟ್ ಆ್ಯಂಡ್ ಆಲ್ಸೋ ರೀಡಬಿಲಿಟಿ ಇಸ್ ಡಿಫಿಕಲ್ಟ್. ಆಮೇಲೆ ಕೋಡ್ ವಿಲ್ ಬಿ ಲೆಂಗ್ದಿ. ಸೊ ಅದನ್ನೆಲ್ಲ ಎಂಪಸೈಸ್ ಮಾಡಬೇಕು ಅನ್ನೋದಾದರೆ ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಪ್ಲೇಸ್ ಆನ್ ಅ ವೈಟಲ್ ರೋಲ್. ಓಕೆ, ದ ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಶುಡ್ ಟೇಕನ್ ಕೇರ್ ಪ್ರಿಯಾರ್ ಟು ದ ಡೆವಲಪ್ಮೆಂಟ್. ಏನು ಮಾಡೋಕ್ಕಿಂತ ಮುಂಚೆನೇ ನಾವು ಒಂದು ಸ್ವಲ್ಪ ಕೇರ್ಸ್ ತೊಗೋಬೇಕು. ಏನದು ಅಂತಂದರೆ ಲಿಮಿಟೇಷನ್ಸ್ ಆಫ್ ಈಚ್ ಆ್ಯಂಡ್ ಎವ್ರಿ ಮಾಡೆಲ್ ಶುಡ್ ಬಿ ಡಿಸೈಡೆಡ್. ಪ್ರತಿಯೊಂದು ಮಾಡೆಲ್ದು ಲಿಮಿಟೇಷನ್ಸ್ ಏನು ಅಂತ ಡಿಸೈಡ್ ಮಾಡ್ಕೋಬೇಕು. ಅಂದರೆ ನೀವು ಮಾಡೆಲ್ ಡಿವೈಡ್ ಮಾಡ್ತೀರಲ್ಲ, ಒಂದು ಪ್ರೋಗ್ರಾಮನ್ನು ಅದ್ರದ್ದು ಸಬ್ ಪ್ರೋಗ್ರಾಮ್ಸ್ ಅಂತ ಡಿವೈಡ್ ಮಾಡಿದ್ರೆ ಅದ್ರದ್ದು ಏನು ಲಿಮಿಟೇಷನ್ಸ್ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ಇನ್ ವಿಚ್ ವೇ ದ ಪ್ರೋಗ್ರಾಮ್ ಈಸ್ ಟು ಬಿ ಪಾರ್ಟಿಷನ್ಡ್ ಇನ್ ಟು ಡಿಫ್ರೆಂಟ್ ಮಾಡೆಲ್. ಓಕೆ, ಮಾಡೆಲ್ ಮಾಡ್ಬೇಕಂತ ಹೇಳಿ ಏನೇನೋ ಮಾಡೋದಲ್ಲ, ಯಾವ ಟಾಸ್ಕಿಗೆ ನೀವು ಅದನ್ನು ಸಬ್ ಡಿವೈಡ್ ಮಾಡ್ತಿದ್ದೀರಾ, ವೆದರ್ ದ ಟಾಸ್ಕ್ ರಿಯಲಿ ಡಿಮ್ಯಾಂಡಿಂಗ್ ಫಾರ್ ದ ಸಬ್ ಡಿವಿಷನ್. ಆ ಟಾಸ್ಕ್ ಒಂದೇ ಒಂದು ಲೈನ್ ಆಫ್ ಕೋಡ್ ಐತಿ, ಅದಕ್ಕೊಂದು ನೀವು ಫಂಕ್ಷನ್ ಬರೋದು ನಾವು ಮಾಡೆಲ್ ಮಾಡ್ತೀನಿ ಅಂದ್ರಲ್ಲ. ಸೊ ಅಲ್ಲಿ ಏನು ಆ ಪರ್ಟಿಕ್ಯುಲರ್ ಪ್ರೋಗ್ರಾಮು ಅಥವಾ ಆ ಪರ್ಟಿಕ್ಯುಲರ್ ಮಾಡೆಲು ಸಬ್ ಡಿವಿಷನ್ ಡಿಮ್ಯಾಂಡ್ ಮಾಡುತ್ತಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ದೆನ್ ಕಮ್ಯುನಿಕೇಷನ್ ಅಮಾಂಗ್ ಡಿಫ್ರೆಂಟ್ ಮಾಡೆಲ್ಸ್ ಆಫ್ ದ ಕೋಡ್ ಶುಡ್ ಬಿ ಪ್ರಾಪರ್ ಎಕ್ಸಿಕ್ಯೂಷನ್ ಆಫ್ ದ ಎಂಟೈರ್ ಪ್ರೋಗ್ರಾಮ್. ಈಗೇನಾಗುತ್ತೆ, ನೀವು ಮಾಡೆಲ್ಸ್ ಮಾಡಿಟ್ಟು ಈ ಪ್ರೋಗ್ರಾಮ್ ಬರಿಬೇಕು, ಅದನ್ನೆಲ್ಲ ಕಂಬೈನ್ ಮಾಡಿ ನೀವು ಅದನ್ನೊಂದು ಸಾಫ್ಟ್ವೇರ್ ಅಂತ ಕೊಡಬೇಕಂದಾಗ ಒಂದಕ್ಕೊಂದು ಲಿಂಕೇ ಆಗ್ತಿಲ್ಲ, ಕರೆಕ್ಟಾಗಿ ಪ್ರಾಪರ್ಲಿ ಕಾಲ್ ಆಗ್ತಿಲ್ಲ, ನಾನು ಏನೋ ಆಪ್ರೇಷನ್ ಹೇಳ್ತಿದ್ದೀನಿ ಅದೇನೋ ಆಗ್ತಾ ಇದೆ ಅನ್ನೋದಾದರೆ ದಟ್ ಈಸ್ ನಾಟ್ ದಿ ಯೂಸ್ ಆಫ್ ಮಾಡ್ಯುಲರ್ ಪ್ರೋಗ್ರಾಮಿಂಗ್. ಅದು ಆಗಂಗಿಲ್ಲ ಅವಾಗ. ಸೊ ಇಟ್ ಶುಡ್ ಬಿ ಪ್ರಾಪರ್ಲಿ ಮೇಂಟೈನ್ಡ್ ಆ್ಯಂಡ್ ಪ್ರಾಪರ್ಲಿ ಕಾಲ್ಡ್ ಇನ್ ಅ ಮೇನ್ ಪ್ರೋಗ್ರಾಮ್ನಾಗ ಯಾವ ಫಂಕ್ಷನ್ ಫಸ್ಟ್ ಕರಿಬೇಕು, ಯಾವ ನೆಕ್ಸ್ಟ್ ಕರಿಬೇಕು, ಯಾವ ಫಂಕ್ಷನ್ ನಮಗೆ ಟಾಸ್ಕ್ ಅಂದರೆ ಟೋಟಲಿ ನೀವು ಆ ಎಲ್ಲ ಮಾಡೆಲ್ಸನ್ನು ಕಂಬೈನ್ ಮಾಡಿದಾಗ ನಿಮ್ಮ ಟಾಸ್ಕ್ ಕಂಪ್ಲೀಟ್ ಆಗ್ತಾ ಇರಬೇಕು. ಸೊ ದ್ಯಾಟ್ ಯು ಹ್ಯಾವ್ ಟು ಟೇಕ್ ಕೇರ್. ದೆನ್ ಏನು ಅಡ್ವಾಂಟೇಜಸ್ ಅಂದರೆ ನಾನು ಆಲ್ರೆಡಿ ಹೇಳಿದಂಗೆ ಈಸಿ ಆಫ್ ಯೂಸ್ ಇರುತ್ತೆ ಆ್ಯಂಡ್ ದೆನ್ ರೀಯೂಸಬಿಲಿಟಿ ಆಫ್ ಕೋಡ್ ಇಟ್ಸ್ ಇಂಪಾರ್ಟೆಂಟ್. ಎಷ್ಟೋ ಸಲ ನೋಡಿದ್ದೀವಿ ನಾವು ದ ಒಂದು ಪ್ರೋಗ್ರಾಮು. ಸೊ ಇಫ್ ಯು ಆರ್ ಗೋಯಿಂಗ್ ಟು ಬಿ ಯೂಸಿಂಗ್ ಇಟ್ ಫಾರ್ ಮೆನಿ ಆಫ್ ದಿ ಟಾಸ್ಕ್ ಅಂದರೆ, ಸೊ ಅವಾಗ ಲೈಕ್ ನಾನಿಲ್ಲಿ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ವಿ ಹ್ಯಾವ್ ಒಂದು ಇದೊಂದು ಸೇಪ್ ಇದೆ. ಓಕೆ, ಒಂದು ಪ್ರೋಗ್ರಾಮ್ ಬರೀಬೇಕು ಟು ಡಿಸ್ಪ್ಲೇ ದೀಸ್ ಕೈಂಡ್ ಆಫ್ ಶೇಪ್ಸ್. ಓಕೆ, ಇದು ಸೆಕೆಂಡ್ ಸೇಪ್ ಡಿಸ್ಪ್ಲೇ ಮಾಡಬೇಕು, ಇದನ್ನು ಥರ್ಡ್ ಸೇಪ್ ಡಿಸ್ಪ್ಲೇ ಮಾಡಬೇಕು, ಆಮೇಲೆ ಇನ್ನೊಂದು ಶೇಪನ್ನು ಐ ಶುಡ್ ಡಿಸ್ಪ್ಲೇ ಲೈಕ್ ದಿಸ್. ಓಕೆ, ಆ್ಯಂಡ್ ಒನ್ ಮೋರ್ ಶೇಪ್ ಐ ಶುಡ್ ಡಿಸ್ಪ್ಲೇ ಲೈಕ್ ದಿಸ್. ಓಕೆ, ಒಂದೇನೋ ಸಾಫ್ಟ್ವೇರ್ ಅಥವಾ ಐ ಆಮ್ ರೈಟಿಂಗ್ ಅ ಪ್ರೋಗ್ರಾಮ್ ಟು ಡಿಸ್ಪ್ಲೇ ಆಲ್ ದೀಸ್ ಶೇಪ್ಸ್. ಓಕೆ, ಈ ಥರ ಶೇಪ್ಸನ್ನು ಡಿಸ್ಪ್ಲೇ ಮಾಡಬೇಕು. ಐ ಹೋಪ್ ಯು ಅಂಡರ್ಸ್ಟುಡ್ ಟಾಸ್ಕ್ ಏನೇನಂತ ಅರ್ಥ ಆಯಿತು ಅಂದ್ಕೊತೀನಿ. ಟಾಸ್ಕ್ 1 is to circle, task 2 is to upper circle and down circle, and ಇದು ಸರ್ಕಲ್ ಕೆಳಗಡೆ ಅಂಡರ್ಲೈನು, ಇದು ಸರ್ಕಲ್ ಮೇಲೆ ಹ್ಯಾಟು. ಓಕೆ, 4 ಇದನ್ನು ನಾವು ಏನಂತ ಕರೆಯೋಣ, ಫಂಕ್ಷನ್ಸ್. ಐ ಕ್ಯಾನ್ ಕಾಲ್ ಇಟ್ ಆಸ್ ಅನ್ ಫಂಕ್ಷನ್ಸ್ ಲೈಕ್ ಇದು ಸರ್ಕಲ್ ಅಂತ ಕರೆಯೋಣ. ಓಕೆ, ಲೆಟ್ ಮೀ okay, so let me call it as circle. Okay, let me call it as hat. ಓಕೆ, ಈ ಫಂಕ್ಷನ್ಗೆ ನಾನು ಎಚ್ ಅಂತ ಹಾಕ್ತೀನಿ. ಈ ಫಂಕ್ಷನ್ಗೆ ಐ ಕಾಲ್ ಇಟ್ ಆಸ್ ಯು ಓನ್ಲಿ. ಈ ಫಂಕ್ಷನ್ ಯು ಅಂತ ಕರಿತೀನಿ. ಇದು ಅಂಡರ್ಲೈನ್. ಓಕೆ, ಸೊ ಈ ಫಂಕ್ಷನನ್ನು ನಾವು ಯು ಆರ್ ಅಂತ ಕರೆಯೋಣ. ಓಕೆ, ಆಮೇಲೆ ಈ ಫಂಕ್ಷನ್ಗೆ ಯು ಸಿ ಕ್ಯಾಪ್ ಹ್ಯಾಟ್ ಹೆಚ್ ಆರ್ ಅಂತ ಕರಿ. ಓಕೆ, ಈ ಫಂಕ್ಷನನ್ನು ಹೆಚ್ ಆರ್ ಅಂತ ಕರೆಯೋಣ. ಓಕೆ, ಈಗ
ಒಂದು ಪ್ರೋಗ್ರಾಮ್ ಇಷ್ಟು ಎಲ್ಲಾನು ಡಿಸ್ಪ್ಲೇ ಮಾಡ್ಬೇಕಾದ್ರೆ ಟಾಸ್ಕ್ ಮಾಡಬೇಕಾದ್ರೆ ಇದ್ರಾಗ ಏನು ಕಾಮನ್ ಅನಿಸ್ತಾ ಇದೆ, ಒಂದು ಸರ್ಕಲ್ ಡಿಸೈನ್ ಮಾಡಬೇಕಾದ್ರೆ ಐ ಶುಡ್ ಯೂಸ್ ದೀಸ್ ಟು, ಇವೆರಡು ಫಂಕ್ಷನ್ ಕ್ರಿಯೇಟ್ ಮಾಡಿದರೆ ಇದರಲ್ಲಿ ನಾನು ಎರಡು ಫಂಕ್ಷನ್ಸನ್ನು ಕಾಲ್ ಮಾಡ್ಬೋದು. ಸರ್ಕಲ್ ಡಿಸೈನ್ ಮಾಡಬೇಕಾದ್ರೆ ದೆನ್ ಐ ನೀಡ್ ನಾಟ್ ಟು ಕ್ರಿಯೇಟ್ ಅ ಪ್ರೋಗ್ರಾಮ್ ಫಾರ್ ದಿಸ್ ಸರ್ಕಲ್ಗೆ ನಾನು ಪ್ರೋಗ್ರಾಮ್ ಸಪ್ರೇಟಾಗಿ ಬರೆಯೋ ನೆಸೆಸರಿ ಇಲ್ಲ. ಐ ಶುಡ್ ರೈಟ್ ಅ ಫಂಕ್ಷನ್ ಲೈಕ್ ಹ್ಯಾಡ್ ಮತ್ತು ಯೂಸ್ ಕೂಡ, ಇವೆರಡು ಮಾಡಿದ್ರೆ ಟಾಪ್ ಸರ್ಕಲ್ ಬಾಟಮ್ ಸರ್ಕಲ್, ಓಕೆ, ಟಾಪ್ ಸರ್ಕಲ್ ಬಾಟಮ್ ಸರ್ಕಲ್ ನಾನು ಈ ಥರ ಮಾಡಿಕೊಂಡ್ರೆ ಇವೆರಡು ಬರೆದ್ರೆ ಸೊ ಐ ಕ್ಯಾನ್ ಈಸಿಲಿ ಡ್ರಾ ದಿಸ್ ಪಿಕ್ಚರ್ ಬಿಕಾಸ್ ಐ ಕ್ಯಾನ್ ಕಾಲ್ ಟಾಪ್ ಹ್ಯಾಡ್ ಫಸ್ಟ್ ಆ್ಯಂಡ್ ದೆನ್ ಬಾಟಮ್, ಎರಡು ಕಾಲ್ ಮಾಡಿದ್ರೆ ನನಗೆ ಸರ್ಕಲ್ ಜನ್ರೇಟ್ ಆಯಿತು. ದೆನ್ ನೀಡ್ ನಾಟ್ ಟು ರೈಟ್ ಕೋಡ್ ಫಾರ್ ದಿಸ್. ಮಾಡ್ಯುಲರ್ ಇಲ್ಲ ಅಂದರೆ ಏನಾಗುತ್ತೆ, ನೀವು ಸಬ್ ಡಿವಿಷನ್ ಮಾಡ್ತಿಲ್ಲ, ಫಂಕ್ಷನ್ ಮಾಡ್ತಾ ಇಲ್ಲ ಅನ್ನೋದಂದರೆ ಏನಾಗುತ್ತೆ, ಎಲ್ಲದಕ್ಕೂ ಕೋಡ್ ಬರಿಬೇಕು ನೀವು. ಇದಿರೋದ್ರಿಂದ ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಇರೋದ್ರಿಂದ ಏನಾಗುತ್ತೆ ಅಂದರೆ ದ ರೀಯೂಸಬಿಲಿಟಿ ಆಫ್ ಕೋಡ್. ರೀಯೂಸಬಿಲಿಟಿ ಆಫ್ ಕೋಡ್ ಅಂದರೆ ನಾನು ಆಲ್ರೆಡಿ ಇದನ್ನು ಡಿಸ್ಪ್ಲೇ ಮಾಡೋಕ್ಕೆ ಏನು ಕೋಡ್ ಬರಿತಾ ಇದ್ದೀನಿ ಅದನ್ನೇ ನಾನು ಇಲ್ಲಿ ಯೂಸ್ ಮಾಡ್ತೀನಿ, ಇದಕ್ಕೆ ಬರಿತಾ ಇರೋದನ್ನು ಇಲ್ಲಿ ಯೂಸ್ ಮಾಡ್ತೀನಿ. ಸೊ ದ್ಯಾಟ್ ಇಟ್ ಈಸ್ ಅ ರೀಯೂಸಬಲ್. ಸಿಮಿಲರ್ಲಿ ಇಲ್ಲಿನೂ ಕಾಮನ್ ಇದೆ. ಸೊ ದಿಸ್ ಈಸ್ ರೀಯೂಸ್ಡ್ ಆ್ಯಂಡ್ ಆಲ್ಸೋ ದಿಸ್ ಈಸ್ ರೀಯೂಸ್ಡ್. ಅಂದರೆ ನಾನು ಸಪರೇಟಾಗಿ ಕ್ರಿಯೇಟ್ ಮಾಡೋದು ಎಷ್ಟು ಫಂಕ್ಷನ್ಸು, ಒಂದು ಫಂಕ್ಷನ್ನು, ಎರಡು ಫಂಕ್ಷನ್ನು ಆ್ಯಂಡ್ ಓನ್ಲಿ ಇನ್ ದ ಲೈನ್. ಇಲ್ಲಿ ಬಿಫೋರ್ ಹ್ಯಾಡ್ ಕ್ರಿಯೇಟ್ ಮಾಡಬೇಕು, ಇಲ್ಲಿ ಆಫ್ಟರ್ ಅಂದರೆ ಲೈನಿಗೆ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡಬೇಕು. ಸೊ ದೆನ್ ಹೌ ಮೆನಿ ಫಂಕ್ಷನ್ಸ್ ಐ ಹ್ಯಾವ್ ಟು ಕ್ರಿಯೇಟ್? ಓನ್ಲಿ 3 functions I need to create instead of how many 1 2 3 4 5 ಟಾಸ್ಕನ್ನು ನಾನು ಮಾಡಬೇಕಾಗಿತ್ತು ನಾರ್ಮಲ್ ಪ್ರೋಗ್ರಾಮ್ ಮಾಡಬೇಕಾಗಿದ್ರೆ. ಬಟ್ ಈಗ ನಾನು ಪ್ರೋಗ್ರಾಮಲ್ಲಿ 3 ಟಾಸ್ಕ್ ಮಾಡ್ತೀನಿ. ಬಟ್ 3 ಟಾಸ್ಕನ್ನು ನಾನು ಪ್ರಾಪರ್ ವೇನಲ್ಲಿ ರೀಕಾಲ್ ಮಾಡೋದ್ರಿಂದ ಐ ಕ್ಯಾನ್ ಏಬಲ್ ಟು ಜನರೇಟ್ ಆಲ್ ದೀಸ್. ಇದರಲ್ಲಿ ಹೆಚ್ ಮತ್ತು ಯು ಅನ್ನು ಕಾಲ್ ಮಾಡ್ತೀನಿ. ಇದು ಹೆಚ್ ನ ಒರಿಜಿನಲಿ ಕ್ರಿಯೇಟೆಡ್, ಯು ಒರಿಜಿನಲಿ ಕ್ರಿಯೇಟೆಡ್. ಇಲ್ಲಿ ಯು ಕ್ರಿಯೇಟೆಡ್, ಅದರಲ್ಲಿ ಯು ಈಸ್ ಕಾಲ್ಡ್ ಆ್ಯಂಡ್ ಅಂಡರ್ಲೈನ್ ಈಸ್ ಕ್ರಿಯೇಟೆಡ್, ಲೈನ್ ಈಸ್ ಕ್ರಿಯೇಟೆಡ್. ಆ ಲೈನ್ ಇಲ್ಲಿ ಕಾಲ್ ಮಾಡ್ತೀನಿ, ಇಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗಿದೆ ಅಲ್ಲ ಅದನ್ನು ನಾನು ಇಲ್ಲಿ ಕಾಲ್ ಮಾಡ್ತೀನಿ. ಆಮೇಲೆ ಇದು ಬಾಟಮ್ ಹ್ಯಾಟ್ ಆಲ್ರೆಡಿ ಕ್ರಿಯೇಟ್ ಆಗಿದೆ, ಅದನ್ನು ಕಾಲ್ ಮಾಡ್ತೀನಿ. ಅಂದರೆ ನಿಮ್ಮದು ಎಷ್ಟು ಟಾಸ್ಕ್ ಇತ್ತು, 1 2 3 4 5 6 ಟಾಸ್ಕನ್ನು, ಸಾರಿ 5 ಟಾಸ್ಕನ್ನು. ಸೊ ಯು ಕ್ಯಾನ್ ಏಬಲ್ ಟು ಡೂ ಇಟ್ ಇನ್ ಓನ್ಲಿ by developing a 3 tasks. So that is what reusability of the code. ಇದನ್ನು ನಾವು reusability of the code ಅಂತೀವಿ. ಆ್ಯಂಡ್ ಈಸಿ ಮೇಂಟೆನೆನ್ಸ್. ಈಗ 3 ಡಿಫ್ರೆಂಟ್ ಕೋಡ್ಸನ್ನು ಯೂಸ್ ಮಾಡಿಕೊಂಡು ಈಚ್ ಫಂಕ್ಷನ್ನಲ್ಲಿ ನಾವು ಅದನ್ನು ಪ್ರಾಪರ್ ಚಾನಲಲ್ಲಿ ಪ್ರಾಪರ್ ವೇನಲ್ಲಿ ಕಾಲ್ ಮಾಡಬೇಕು. ಅಂದ್ರೇ ಮಾತ್ರ ನಿಮಗೆ ಈ ಥರದ ಸೇಫ್ಸ್ ಬರುತ್ತೆ. ಸೊ ಇಫ್ ಯು ಆರ್ ಕಾಲಿಂಗ್ ಇಟ್ ಇನ್ ಅ ರಾಂಗ್ ವೇ ದೆನ್ ಯು ಕಾಂಟ್ ಏಬಲ್ ಟು ಗೆಟ್ ದ ಸಿಮಿಲರ್ ಶೇಪ್ಸ್. ಈ ಶೇಪ್ಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ದಟ್ ಈಸ್ ವಾಟ್ ಈಸಿ ಆಫ್ ಮೇಂಟೆನೆನ್ಸ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ವಿ ಆರ್ ಹ್ಯಾವಿಂಗ್ ಆಸ್ ಅನ್ ಮಾಡ್ಯುಲರ್ ಪ್ರೋಗ್ರಾಮಿಂಗ್. ದೆನ್ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್. ದ ಪ್ರೋಗ್ರಾಮಿಂಗ್ ಕ್ಯಾನ್ ಬಿ ಸ್ಟ್ರಕ್ಚರ್ಡ್ ಆಲ್ಸೋ. ವೈ ಇಟ್ ಈಸ್ ಕಾಲ್ಡ್ ಆಸ್ ಅನ್ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವಾಗ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಆಯಿತು ಅಂದರೆ ವೆನ್ ಇಟ್ ಈಸ್ ನಾಟ್ ಸ್ಟಾಪ್ಡ್ ಯೂಸಿಂಗ್ ಅ ಗೋ ಟು ಸ್ಟೇಟ್ಮೆಂಟ್. ನೀವು ಎಲ್ಲೇ ಒಂದು ಕಂಟ್ರೋಲ್ ಫ್ಲೋ ಹೋಗಬೇಕು ಅಂದಾಗ ಆ ಕಂಟ್ರೋಲ್ ಫ್ಲೋವನ್ನು ನೀವು ಗೋ ಟು ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಂಡು ಮೂವ್ ಆಗ್ತಾ ಇತ್ತು ಮುಂಚೆ ಅರ್ಲಿಯದ. ಸೊ ಟು ಅವಾಯ್ಡ್ ದ್ಯಾಟ್ ಒನ್ ವಿ ಆರ್ ಯೂಸಿಂಗ್ ಕಂಟ್ರೋಲ್ ಸ್ಟ್ರಕ್ಚರ್ಸ್. ಆ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಏನು, ಓಕೆ, ಆ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಏನೇನಿದ್ದಾವೆ ಅಂತ ಅನ್ನೋದಾದರೆ ದ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಆರ್ ವಿ ಆರ್ ಹ್ಯಾವಿಂಗ್ ಆಸ್ ಅನ್ ಇಫ್, ಓಕೆ, ಇಫ್ ಸ್ಟೇಟ್ಮೆಂಟ್ ಇದೆ, ಫಾರ್ ಇದೆ, ರೈಟ್. ಸೊ ವಿ ಆರ್ ಯೂಸಿಂಗ್ ಆಸ್ ಅನ್ ಫಾರ್, ಇಫ್ and then if then these all we are having as an particularly while we have, okay, while statement is there, okay. So these are the control statements we are using for a program for particular use, so that the program can be written in a proper structure. ಅಂದರೆ ಪ್ರತಿ ಪ್ರೋಗ್ರಾಮನ್ನು ನೀವು ಒಂದು ಪ್ರಾಪರ್ ಸ್ಟ್ರಕ್ಚರಲ್ಲಿ ಬರಿಬೋದು. ಯಾಕೆ ನಾವು ಪ್ರಾಪರ್ ಸ್ಟ್ರಕ್ಚರಲ್ಲಿ ಬರಿಬೇಕು ಅನ್ನೋದಾದರೆ ಬಿಕಾಸ್ ಇಟ್ ಕ್ಯಾನ್ ಬಿ ಈಸಿ ಟು ಮೇಂಟೈನ್ ದ ಕಂಟ್ರೋಲ್ ಸ್ಟ್ರಕ್ಚರ್. ಸೊ ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕನ್ಸೆಪ್ಟ್ ಆಫ್ ದ ಪ್ರೋಗ್ರಾಮಿಂಗ್ ಈಸ್ ದ ಎಬಿಲಿಟಿ ಟು ಕಂಟ್ರೋಲ್ ದ ಪ್ರೋಗ್ರಾಮ್ ಸೊ ದ್ಯಾಟ್ different lines of codes are executed or that some lines of codes are executed many times.
ಅದು ಯಾವುದೇ ಒಂದು ಪ್ರೋಗ್ರಾಮು ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಆಗಬೇಕಾ ಅಥವಾ ಯಾವ್ದು ಎಕ್ಸಿಕ್ಯೂಟ್ ಆಗಬೇಕು, ಇದಾಗಬೇಕು ಅಥವಾ ಇದಾಗಬಾರ್ದು ಅನ್ನೋದು. ಲೈಕ್ ಇಫ್ ಸ್ಟೇಟ್ಮೆಂಟ್, ಇಫ್ ಟ್ರೂ ಇದ್ದರೆ ಇದಾಗಬೇಕು, ಇಫ್ ನಾಟ್ ಅಂದರೆ ಇದಾಗಬೇಕು ಅನ್ನೋದು. ಆ ಥರ ಹೇಳಬೇಕು ಅನ್ನೋದಾದರೆ ಯು ನೀಡ್ ಟು ಹ್ಯಾವ್ ಅ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್. The mechanism that allows us to control the flow of a execution are called as a control structures. Flow charting is the method of documenting or charting the flow or a path that program would be executed. ಇಲ್ಲಿ control structure ಗೆ ಒಂದು flow chart ಅಂತ. So structured programming ಅಲ್ಲಿ ಏನೇನು categories ಇದೆ, so what main criterias of structured programming ಏನಿದೆ ಅಂತ ಅನ್ನೋದಾದರೆ, the structured programming the main criteria we are having as in a sequence, and then selection, sequencing andre yes, for example your first statement, second statement, third statement, like that. Selection, if true this one, if else this one, like switch, if switch case matches to the first one then this, otherwise this one. Then iterations like looping, you are having the iterations, and then branching like if else statement. These are the most important categories which we are using in a control structures, that is structured programming has been introduced. ಇದಕ್ಕೋಸ್ಕರ structured programming ಅನ್ನು introduce ಆಯಿತು. The concept of structured programming started in the year 1960s by the article of Edgar Dijkstra's. ಇವರೇನಿದಾರಲ್ಲ, so he has introduced the structured programming. Actually the article ಅಲ್ಲಿ, ಆ article structured programming languages ಅನ್ನು in 1960s ಅಲ್ಲೇನೆ ಇಂಟ್ರೊಡ್ಯೂಸ್ ಮಾಡಿದ್ರು. Hope you understood about the programming language. As a summary of this class ಅಂತಂದರೆ, the modular programming ಮತ್ತು structured programming. Modular programming is nothing but the whole program ಅನ್ನು, okay, modular programming is nothing but the whole program ಅನ್ನು you are making it as a sub modules, module 1, module 2, ಈ ಥರ ಪ್ರೋಗ್ರಾಮನ್ನು ಸಬ್ ಡಿವೈಡ್ ಮಾಡಿದರೆ ಅದನ್ನು ನಾವು ಏನಂತ ಕರಿತೀವಿ, ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂದರೆ ದ ಪ್ರೋಗ್ರಾಮ್ ಹ್ಯಾಸ್ ಇಟ್ಸ್ ಓನ್ ಸ್ಟ್ರಕ್ಚರ್ಸ್, ಇಫ್ ಸ್ಟೇಟ್ಮೆಂಟ್ ಆ್ಯಂಡ್ ದೆನ್ ಫಾರ್ ಲೂಪ್, ಯಾವುದನ್ನು ಎಲ್ಲಿ ಎಷ್ಟು ರನ್ ಆಗಬೇಕು, ಹೌ ಮೆನಿ ಟೈಮ್ಸ್ ಇಟ್ ಹ್ಯಾಸ್ ಟು ಎಕ್ಸಿಕ್ಯೂಟ್ ಅನ್ನು. both the things are very important, whereas C programming is of structured programming as well as modular programming languages anta ಹೇಳಕ್ಕೆ ಇಷ್ಟಪಡ್ತೀನಿ. Thank you, hope you understood this class. Thank you very much.